ಆಗಿರ್ಬೋದು, ಅದೇ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಒಂದೇನೋ ಮಾತಾಡಿದ್ದಾರೆ. ಅವರು ಹಿಂದೂ ಪಂಥದ ಬಗ್ಗೆ ತಮ್ಮ ತಿಳುವಳಿಕೆ ನೆಲೆಗಟ್ಟೆ ಮಾತಾಡಿದ್ದಾರೆ. ಅದನ್ನು ದೊಡ್ಡ ಇಶ್ಯೂ ಇವತ್ತು ಮಾಡ್ತಾಯಿದ್ದಾರೆ. ಯಾಕಂದರೆ ಚುನಾವಣೆ ಬಂದ ಸಮೀಪದಲ್ಲೇ ಚುನಾವಣೆಯಲ್ಲಿ ಒಂದು ಯಾವುದಾದ್ರು ಇಶ್ಯೂ ಬೇಕು ಅವ್ರಿಗೆ. ಯಾಕಪ್ಪ ಅಂದ್ರೆ ಜನ ಈ ಮೂಲಭೂತ ಸಮಸ್ಯೆಗಳು ಈ ದೇಶದ ಏನದೋ ಅದ್ರ ಬಗ್ಗೆ ಚರ್ಚೆ ಆಗಬಾರ್ದಿಲ್ಲ ಅನ್ನುವಂಥ ಒಂದು ಅವರ ಏನಂತೀರ ಸುತ್ತಮುತ್ತ ಅಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ದಿಶೆಯಲ್ಲಿ. ಇದಕ್ಕೆ ಕಾಂಗ್ರೆಸ್ಸಿಗರಾಗಿರ್ಬೋದು ಅಥವಾ ಇಲ್ಲಿ ವಿಚಾರವಾದಿಗಳು ಅಂತ ಒಂದು ಜನ ಆಗಿರ್ಬೋದು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದು ಅಷ್ಟೇ ಮುಖ್ಯ ಆಗಿದೆ. ಮೇಲಾಗಿ ಇನ್ನೊಂದು ಮಾತನ್ನು ನಾವು ನೆನಪಿಟ್ಕೋಬೇಕು. ಇವತ್ತಿನ ಮೀಡಿಯಾ ಆದರೂ ಸಹಿತ ಕೇವಲ ಅವು ವಿಷಯವನ್ನು ದೊಡ್ಡದಾಗಿ ತೋರಿಸೋದಪ್ಪ. ಈಗ ನೋಡಿರಿ, ಸತೀಶ್ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಯಿತು. ಒಂದು ಸಣ್ಣ ಕೇಸ್ ರೀ ಅದು. ಹಿಂದೂ ಪಂಥವಾಗಿ ಏನೋ ಅಂದಿದ್ದಾರೆ, ಅದು ಎಷ್ಟು ಶಿಕ್ಷೆ ಆಗ್ತದೆ ಬಿಡ್ತದೆ ಪ್ರೂವ್ ಆದಾಗ ಅದು ದೊಡ್ಡ ವಿಷಯ ಎಲ್ಲ ತೋರಿಸೋ ಶುರು ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಒಟ್ಟಿನಲ್ಲಿ ಅದಾಗಿರ್ಬೋದು. ಅದ್ರ ಜೊತೆಗೆ ಇವತ್ತು ಪ್ರಹ್ಲಾದ್ ಜೋಶಿ ಅಂತ ಅವರು ಮಾತಾಡಿದಂಥದ್ರ ಬಗ್ಗೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತದೆ. ಈಗಾಗಲೇ ಡಿ ಕೆ ಸುರೇಶ್ ಅವರು ದೇಶ ಉಳ್ಳಿಕೊಂಡು ಅಂದರೆ ದೇಶ ದ್ರೋಹಿಗಳಪ್ಪ ಇವರು ಅಂತೇಳಿ ಅದು ಹೆಂಗೆ ಸಾಧ್ಯ ಆಗ್ತದೆ ತಮ್ಮ ಅಭಿಪ್ರಾಯ ಹೇಳಿದರೆ? ಇದು ಹೆಂಗೆ ದೇಶ ಹೊಡೆದು ಹೋಗ್ತದೆ? ಹೌದು, ದಕ್ಷಿಣ ಭಾರತದವ್ರು ನಮ್ಮ ಸ್ವಲ್ಪ ಹೇಳ್ಕೊಟ್ರಿ. ಯಾಕಂದರೆ ಈಗ ದಾಖಲೆಗಳ ಸಹಿತ ರಾಮಲಿಂಗಾರೆಡ್ಡಿ ಅವರು ನಿಮ್ಗೆ ಗೊತ್ತದ, ಅವರು ಬುದ್ಧಿವಂತರು, ಅಭ್ಯಾಸಕರು, ಒಳ್ಳೆ ಅವ್ರ ಸಹಿತ ಹೇಳಿಬಿಟ್ಟಿದ್ದಾರೆ. ಇಲ್ಲಪ್ಪ, ಬರೀ ಉತ್ತರ ಪ್ರದೇಶಕ್ಕಷ್ಟೇ ನೀವು 2 ಲಕ್ಷ ಕೋಟಿ ರೂಪಾಯಿ ಕೊಡ್ತೀರಿ ಈ ಸಹಾಯಧನ. ಮತ್ತು ನೀವು ಇಡೀ ದಕ್ಷಿಣ ಭಾರತಕ್ಕೆ ಎಲ್ಲ 4 ರಾಜ್ಯಗಳು ಕೊಡ್ಕೊಂಡು ಬರೀ 1 ಪಾಯಿಂಟ್ ಎಷ್ಟಪ್ಪ 1.8 ಅಥವಾ 1.8 ಲಕ್ಷ ಕೋಟಿ ರೂಪಾಯಿ ನೀವು ಕೊಡ್ತೀರಿ, ಅಥವಾ ಏನಪ್ಪ ಅಂತಂದರೆ 1.8 ಲಕ್ಷ ಕೋಟಿ ಕೊಡ್ತೀರಿ ಅಂತೇಳಿ ವಿತ್ ಡಾಕ್ಯುಮೆಂಟ್ಸ್ ಹೇಳ್ತಾ ಇದ್ದಾರೆ. ಮತ್ತು ರಾಯರೆಡ್ಡಿ ಅವರು ಸಹಿತ ಹೇಳ್ತಾ ಇದ್ದಾರೆ. ರಾಯರೆಡ್ಡಿ ಅವರು ಒಳ್ಳೆ ಎಕಾನಮಿಸ್ಟ್ ಅವರು.